ಭಾರತದ ಯಾವುದೇ ಸರ್ಕಾರಿ ಕಟ್ಟಡದ ಮೇಲೆ ಹಾರುವ ರಾಷ್ಟ್ರಧ್ವಜ ಕರ್ನಾಟಕದ ಈ ಒಂದು ನಿರ್ದಿಷ್ಟ ಜಾಗದಿಂದ ಬಂದಿಲ್ಲ ಅಂದರೆ ಅದು ಕಾನೂನು ಬಾಹಿರ ಮತ್ತು ಶೀರ್ಷಿಕ ಅಪರಾಧ ಅನ್ನೋದು ನಿಮಗೆ ಗೊತ್ತಾ? ಹೌದು, ಇದು ನಮ್ಮ ದೇಶದ ಹೆಮ್ಮೆಯ ಸಂಕೇತ ಮತ್ತು ಅದನ್ನು ಸೃಷ್ಟಿಸುವ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಿನ ನೈಜ ಇತಿಹಾಸ. ಕತೆ ಶುರುವಾಗೋದು ನವೆಂಬರ್ 1, 1957ರಲ್ಲಿ. ಕೆಲವು ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ಕೇವಲ 10,500 ಇಟ್ಕೊಂಡು KKGSS ಸಂಸ್ಥೆ ಶುರು ಮಾಡ್ತಾರೆ. ಆದರೆ ಇದರ ಅಸಲಿ ಶಕ್ತಿ ಇರೋದು ಧಾರವಾಡದ ಗರಗ ಅನ್ನೋ ಪುಟ್ಟ ಹಳ್ಳಿಯಲ್ಲಿ. ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಇಲ್ಲಿನ ನೇಕಾರರು ಧ್ವಜಕ್ಕೆ ಬಳಸುವ ಖಾದಿ ಬಂಟಂಗ್ ಬಟ್ಟೆ ನೇಯುವಲ್ಲಿ ಜಗತ್ಪ್ರಸಿದ್ಧ. ಇಂದಿಗೂ ಕಚ್ಚೆ ಬಟ್ಟೆ ಅಲ್ಲಿಂದಲೇ ಬರುತ್ತದೆ. 2002ರಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಧ್ವಜ ತಯಾರಿಕೆಗೆ ಅತ್ಯಂತ ಕಠಿಣ ನಿಯಮ ತರುತ್ತೆ. ಕೇಸರಿ ಬಣ್ಣದ ಶೇಡ್ ಸ್ವಲ್ಪ ಬದಲಾದರೂ ರಿಜೆಕ್ಟ್. ಅಶೋಕ ಚಕ್ರದ 24 ಗೆರೆಗಳು ಬಟ್ಟೆಯ ಎರಡೂ ಕಡೆ ಮಿಲಿಮೀಟರ್ ವ್ಯತ್ಯಾಸವಿಲ್ಲದೆ ಒಂದರ ಮೇಲೊಂದು ಕೂರಬೇಕಿತ್ತು. ಹುಬ್ಬಳ್ಳಿಯ ಈ ಸಂಸ್ಥೆ ಸತತ 4 ವರ್ಷಗಳ ಕಾಲ ರಿಜೆಕ್ಷನ್ ಎದುರಿಸಿತು. ಆದರೆ ಬಿಟ್ಟುಕೊಡದ ಇಲ್ಲಿನ ನೇಕಾರರು ಗಣಿತದ ನಿಖರತೆ ಕರಗತ ಮಾಡಿಕೊಂಡು ಫೆಬ್ರವರಿ 18, 2004ರಂದು ದೇಶದ ಏಕೈಕ ಅಧಿಕೃತ ಧ್ವಜ ಕೇಂದ್ರ ಅನ್ನೋ ಲೈಸೆನ್ಸ್ ಪಡಿತಾರೆ. ಇದರ ಅತ್ಯಂತ ಸುಂದರವಾದ ಭಾಗ ಅಂದರೆ ಇಲ್ಲಿ ಕೆಲಸ ಮಾಡುವವರಲ್ಲಿ 95% ಮಹಿಳೆಯರು. ಕೆಂಪುಕೋಟೆಯ ಮೇಲೆ ಹಾರುವ 21 ಅಡಿಯ ಬೃಹತ್ ಧ್ವಜದಿಂದ ಹಿಡಿದು ಪ್ರಧಾನಿ ಮುದ್ದಿನ ಮೇಜಿನ ಮೇಲಿರುವ ಪುಟ್ಟ ಧ್ವಜದವರೆಗೂ ಎಲ್ಲವೂ ಇವರ ಕೈಯಲ್ಲೇ ಸೃಷ್ಟಿಯಾಗುತ್ತೆ. ಉತ್ತರ ಕರ್ನಾಟಕದ ಈ ಮಹಿಳೆಯರ ಶ್ರಮ ಮತ್ತು ಸಾಧನೆ ನಿಜಕ್ಕೂ ಪ್ರಶಂಸನೀಯ.